ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಇಂದು 17/2/2025 ಇಂದು ಸೋಮವಾರ. ಇಂದು ಬ್ಯಾಡಗಿ ಮಾರುಕಟ್ಟೆ ನಡೆದಿದೆ. ಇಂದಿನ ಬ್ಯಾಡಗಿ ಮಾರುಕಟ್ಟೆಗೆ ಸುಮಾರು 2,20,000ಗಿಂತ ಅಧಿಕ ಚೀಲ ಮೆಣಸಿನಕಾಯಿ ಮಾರಾಟಕ್ಕೆ ಬಂದಿದ್ದವು. ಸ್ನೇಹಿತರೆ, ಈ ಸೀಸನ್ನಲ್ಲಿ ಮೊದಲ ಸಲ 2 ಲಕ್ಷಕ್ಕಿಂತ ಅಧಿಕ ಚೀಲ ಮೆಣಸಿನಕಾಯಿ ಬ್ಯಾಡಗಿ ಮಾರುಕಟ್ಟೆಗೆ ಬಂದಿರೋದು. ಸ್ನೇಹಿತರೆ, ಇಂದಿನ ಮಾರ್ಕೆಟ್ನಲ್ಲಿ ಮೆಣಸಿನಕಾಯಿ ಬೆಲೆ ಪರವಾಗಿಲ್ಲ ಅಂತಾನೆ ಹೇಳಬೇಕು. ಲಾಸ್ಟ್ ಮಾರ್ಕೆಟ್ಗೆ ಕಂಪೇರ್ ಮಾಡಿದ್ರೆ ಡಿಲೆಕ್ಸ್ ಕ್ವಾಲಿಟಿ, ಬೆಸ್ಟ್ ಕ್ವಾಲಿಟಿ, ಸುಪೀರಿಯರ್ ಕ್ವಾಲಿಟಿ ಕಾಯಿಗೆ ಒಳ್ಳೆ ರೇಟ್ ನಡೆದಿದೆ. ಸ್ನೇಹಿತರೆ, ಇಂದು ಬ್ಯಾಡಗಿ ಮಾರ್ಕೆಟ್ನಲ್ಲಿ ಯಾವ ಯಾವ ವೆರೈಟಿ ಮೆಣಸಿನಕಾಯಿ ಯಾವ ಬೆಲೆಗೆ ಮಾರಾಟವಾಗಿವೆ ಅಂತ ನೋಡೋಣ. ಅದಕ್ಕಿಂತ ಮೊದಲು ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ನೀವು ಲೈಕ್ ಮಾಡೋದ್ರಿಂದ ಈ ವಿಡಿಯೋ ಹೆಚ್ಚು ರೈತರಿಗೆ ರೀಚ್ ಆಗುತ್ತೆ. ಹಾಗೆ ತುಂಬಾ ಜನ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ ವಿಡಿಯೋಸ್ ನೋಡ್ತಿದ್ರೆ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕನ್ ಪ್ರೆಸ್ ಮಾಡಿ ನಮಗೆ ಸಪೋರ್ಟ್ ಮಾಡಿ. ಸ್ನೇಹಿತರೆ, ಇಂದು ಬ್ಯಾಡಗಿ ಮಾರುಕಟ್ಟೆಯಲ್ಲಿ ನಡೆದ ಮೆಣಸಿನಕಾಯಿ ಬೆಲೆಗಳ ವಿವರಗಳನ್ನು ನೋಡುವುದಾದರೆ, ಮೊದಲನೆಯದು ಡಬ್ಬಿ ಬ್ಯಾಡಗಿ 18,000ದಿಂದ 34,000ವರೆಗೆ ರೇಟ್ ನಡೆದಿದೆ. ಕಡಿಮೆ ಅಂದರೆ 18,000 ನಡೆದರೆ ಹೈಯೆಸ್ಟ್ 34,000ವರೆಗೆ ರೇಟ್ ನಡೆದಿದೆ. ಇದರೊಳಗೆ ಬೆಸ್ಟ್ ಕ್ವಾಲಿಟಿ ಕಾಯಿ 18ರಿಂದ 24,000ವರೆಗೆ ರೇಟ್ ನಡೆದಿದೆ. ಇನ್ನು ಸುಪೀರಿಯರ್ ಕ್ವಾಲಿಟಿ ಇದ್ರೆ 26ರಿಂದ 28,000ವರೆಗೆ ರೇಟ್ ನಡೆದಿದೆ. ಇನ್ನು ಡಿಲೆಕ್ಸ್ ಕ್ವಾಲಿಟಿ ಕಾಯಿ 31ರಿಂದ 34,000ವರೆಗೆ ರೇಟ್ ನಡೆದಿದೆ. ಈ ಡಿಲೆಕ್ಸ್ ಕ್ವಾಲಿಟಿ ಕಾಯಿ ಸೀಡ್ಗಾಗಿ ಪರ್ಚೇಸ್ ಮಾಡಲಾಗಿದೆ. ಇನ್ನು ಡಬ್ಬಿ ಬ್ಯಾಡಗಿ ನೀರಿನಾಂಶ ಹೆಚ್ಚಾಗಿದ್ದ ಕಾಯಿಗೆ 12ರಿಂದ 22,000ವರೆಗೆ ರೇಟ್ ನಡೆದಿದೆ. ಇನ್ನು ಡಬ್ಬಿ ಬ್ಯಾಡಗಿ ಲೋ ಕ್ವಾಲಿಟಿ ಕಾಯಿ, ಹಣ್ಣುಗಾಯಿ ಇಂಥ ಕಾಯಿ 8ರಿಂದ 16,000ವರೆಗೆ ರೇಟ್ ನಡೆದಿದೆ. ಕಡ್ಡಿ ಬ್ಯಾಡಗಿ ಅಂದರೆ ಬಿತ್ತಿದ ಬ್ಯಾಡಗಿ 15,000ದಿಂದ 31,000ವರೆಗೆ ರೇಟ್ ನಡೆದಿದೆ. ಕಡಿಮೆ ಅಂದರೆ 15,000 ನಡೆದರೆ ಹೈಯೆಸ್ಟ್ 31,000ವರೆಗೆ ರೇಟ್ ನಡೆದಿದೆ. ಇದರೊಳಗೆ ಬೆಸ್ಟ್ ಕ್ವಾಲಿಟಿ ಕಾಯಿ 18ರಿಂದ 21,000ವರೆಗೆ ರೇಟ್ ನಡೆದಿದೆ. ಇನ್ನು ಸುಪೀರಿಯರ್ ಕ್ವಾಲಿಟಿ ಕಾಯಿ 25,000ವರೆಗೆ ರೇಟ್ ನಡೆದಿದೆ. ಇನ್ನು ಡಿಲೆಕ್ಸ್ ಕ್ವಾಲಿಟಿ ಕಾಯಿ ಆದರೆ ಹೈಯೆಸ್ಟ್ 26ರಿಂದ 31,000ವರೆಗೆ ರೇಟ್ ನಡೆದಿದೆ. ಇನ್ನು ಕಡ್ಡಿ ಬ್ಯಾಡಗಿ ತೇವಾಂಶ ಹೆಚ್ಚಿರುವ ಕಾಯಿ 15ರಿಂದ 18,000ವರೆಗೆ ರೇಟ್ ನಡೆದಿದೆ. ಕಡ್ಡಿ ಬ್ಯಾಡಗಿ ಲೋ ಕ್ವಾಲಿಟಿ ಕಾಯಿ 8,000ದಿಂದ 12,000ವರೆಗೆ ರೇಟ್ ನಡೆದಿದೆ. ಸಿಂಜೆಂಟಾ 2043 ಅಂದರೆ ಸಿಜೆಂಟಾ ಬ್ಯಾಡಗಿ 10,000ದಿಂದ 14,000ವರೆಗೆ ರೇಟ್ ನಡೆದಿದೆ. ಕಡಿಮೆ ಅಂದರೆ 10,000 ನಡೆದರೆ ಹೈಯೆಸ್ಟ್ 14,000ವರೆಗೆ ರೇಟ್ ನಡೆದಿದೆ. ಇನ್ನು ಕಾಯಿ ಸುಪೀರಿಯರ್ ಡಿಲೆಕ್ಸ್ ಕ್ವಾಲಿಟಿ ಇದ್ದು ಒಳ್ಳೆ ಕಲರು, ಒಳ್ಳೆ ಸೈಜ್ ಮತ್ತು ನೀರಿನಾಂಶ ಕಡಿಮೆ ಇದ್ದ ಕಾಯಿಗೆ 16,000ವರೆಗೆ ರೇಟ್ ಹಾಕಲಾಗಿದೆ. ಇನ್ನು 2043 ಲೋ ಕ್ವಾಲಿಟಿ ಕಾಯಿ ಆದರೆ 5ರಿಂದ 9,000ವರೆಗೆ ರೇಟ್ ನಡೆದಿದೆ. ಸರ್ಪನ್ 102 ಅಂದರೆ ಸರ್ಪನ್ ಬ್ಯಾಡಗಿ 8,000ದಿಂದ 15,000ವರೆಗೆ ರೇಟ್ ನಡೆದಿದೆ. ಕಡಿಮೆ ಅಂದರೆ 8,000 ನಡೆದರೆ ಹೈಯೆಸ್ಟ್ 15,000ವರೆಗೆ ರೇಟ್ ನಡೆದಿದೆ. ಬೆಸ್ಟ್ ಕ್ವಾಲಿಟಿ ಇದ್ದು ಕಡಿಮೆ ತೇವಾಂಶ ಇದ್ದ ಕಾಯಿ, ಒಳ್ಳೆ ಕಲರು, ಒಳ್ಳೆ ಸೈಜ್ ಇದ್ದ ಮೆಣಸಿನಕಾಯಿ 16,500ವರೆಗೆ ರೇಟ್ ಹೋಗಿದೆ. ಇನ್ನು 102 ಲೋ ಕ್ವಾಲಿಟಿ ಕಾಯಿ 5ರಿಂದ 8,500ವರೆಗೆ ರೇಟ್ ನಡೆದಿದೆ. ಸಿಂಜೆಂಟಾ 5531 ಅಂದರೆ ಸಿಜೆಂಟಾ ಸೀಡ್ಸು 6,000ದಿಂದ 12,000ವರೆಗೆ ರೇಟ್ ನಡೆದಿದೆ. ಕಡಿಮೆ ಅಂದರೆ 6,000 ನಡೆದರೆ ಹೈಯೆಸ್ಟ್ 12,000ವರೆಗೆ ರೇಟ್ ನಡೆದಿದೆ. ಕಾಯಿ ಡಿಲಕ್ಸ್ ಕ್ವಾಲಿಟಿ ಇದ್ದು ಕಡಿಮೆ ನೀರಿನಂಶ ಮತ್ತು ಒಳ್ಳೆ ಸೈಜು, ಕಾರ್ಪೆಟ್ ಕಲರ್ ಇದ್ದ ಕಾಯಿಗೆ 12,500ವರೆಗೆ ಕೂಡ ರೇಟ್ ಹಾಕಲಾಗಿದೆ. ಇನ್ನು 5531 ಮಚ್ಚೆಗಾಯಿ 4,000ದಿಂದ 6,000ವರೆಗೆ ರೇಟ್ ನಡೆದಿದೆ. ಇನ್ನು 5531 ತಾಲು 2,000ದಿಂದ 3,100ವರೆಗೆ ರೇಟ್ ನಡೆದಿದೆ. ಗುಂಟೂರು ವೆರೈಟಿ ಮತ್ತು ತೇಜ ವೆರೈಟಿ ಮೆಣಸಿನಕಾಯಿ 8,000ದಿಂದ 13,500ವರೆಗೆ ರೇಟ್ ನಡೆದಿದೆ. ಕಡಿಮೆ ಅಂದರೆ 8,000, ಹೈಯೆಸ್ಟ್ 13,500ವರೆಗೆ ರೇಟ್ ನಡೆದಿದೆ. ಈ ಎರಡು ವೆರೈಟಿ ಹೈಯೆಸ್ಟ್ ರೇಟು 13,000 ಅನ್ನೋದು ದಾಟ್ತಾ ಇಲ್ಲ ಪ್ರತಿ ಮಾರುಕಟ್ಟೆಯಲ್ಲೂ ಕೂಡ. ಸೂಪರ್ 10 ವೆರೈಟಿ 8,000ದಿಂದ 12,000ವರೆಗೆ ರೇಟ್ ನಡೆದಿದೆ. ಕಡಿಮೆ ಅಂದರೆ 8,000 ನಡೆದರೆ ಹೈಯೆಸ್ಟ್ 12,000ವರೆಗೆ ರೇಟ್ ನಡೆದಿದೆ. ಇನ್ನು ಬೆಸ್ಟ್ ಡಿಲೆಕ್ಸ್ ಕ್ವಾಲಿಟಿ ಇದ್ದ ಕಾಯಿಗೆ 12,500ವರೆಗೆ ರೇಟ್ ಹಾಕಲಾಗಿದೆ. ಇಂಡೋ 5 ವೆರೈಟಿ 6,000ದಿಂದ 11,000ವರೆಗೆ ರೇಟ್ ನಡೆದಿದೆ. ಕಡಿಮೆ ಅಂದರೆ 6,000 ನಡೆದರೆ ಹೈಯೆಸ್ಟ್ 11,000ವರೆಗೆ ರೇಟ್ ನಡೆದಿದೆ. ಇನ್ನು ಬೆಸ್ಟ್ ಕ್ವಾಲಿಟಿ ಕಾಯಿಗೆ 11,500ವರೆಗೆ ರೇಟ್ ನಡೆದಿದೆ. BASFನವರ ಲಾಲಿ 5,000ದಿಂದ 10,000ವರೆಗೆ ರೇಟ್ ನಡೆದಿದೆ. ಕಡಿಮೆ ಅಂದರೆ 5,000 ನಡೆದರೆ ಹೈಯೆಸ್ಟ್ 10,000ವರೆಗೆ
ರೇಟ್ ನಡೆದಿದೆ. ಇನ್ನು ಕಾಯಿ ಬೆಸ್ಟ್ ಕ್ವಾಲಿಟಿ ಇದ್ದು ನೀರಿನಾಂಶ ಕಡಿಮೆ ಇದ್ದ ಕಾಯಿಗೆ 10,500ರವರೆಗೆ ರೇಟ್ ನಡೆದಿದೆ. ಇನ್ನು 411, 1081, ಲಕ್ಷ್ಮಿ ಸೀಡ್ಸು, ಕಾಶ್ಮೀರ್ ರಾಯಲ್, ಸುವರ್ಣ ಬ್ಯಾಡಗಿ, ಇನ್ನು ಇಂತಹ ಹಲವಾರು ಸೀಡ್ ವೆರೈಟಿಗಳು 5,000ದಿಂದ 12,000ರವರೆಗೆ ರೇಟ್ ನಡೆದಿದೆ. ಕಡಿಮೆ ಅಂದರೆ 5,000 ನಡೆದರೆ ಹೈಯೆಸ್ಟ್ 12,000ರವರೆಗೆ ರೇಟ್ ನಡೆದಿದೆ. ಇನ್ನು ಎಲ್ಲ ವೆರೈಟಿ ಸೀಡ್ ಮೆಣಸಿನಕಾಯಿ ಸೆಕೆಂಡ್ ಕ್ವಾಲಿಟಿ ಕಾಯಿ 4ರಿಂದ 8,000ರವರೆಗೆ ರೇಟ್ ನಡೆದಿದೆ. ಇನ್ನು ಎಲ್ಲ ವೆರೈಟಿ ಸೀಡ್ ಮೆಣಸಿನಕಾಯಿ ತಾಲು ಅಥವಾ ಬೆಳೆಗಾಯಿ 2,000ದಿಂದ 4,000ರವರೆಗೆ ರೇಟ್ ನಡೆದಿದೆ. ಸ್ನೇಹಿತರೆ, ಇವು ಇಂದು ಬ್ಯಾಡಗಿ ಮಾರುಕಟ್ಟೆಯಲ್ಲಿ ನಡೆದ ಮೆಣಸಿನಕಾಯಿ ಬೆಲೆಗಳ ವಿವರಗಳು. ಸ್ನೇಹಿತರೆ, ಈ ಇನ್ಫಾರ್ಮೇಷನ್ ನಿಮಗೆ ಇಷ್ಟವಾದಲ್ಲಿ ಈ ವಿಡಿಯೋಗೆ ಲೈಕ್ ಮಾಡಿ. ಇಂತಹ ಮತ್ತಷ್ಟು ಇನ್ಫಾರ್ಮೇಷನ್ಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕನ್ ಪ್ರೆಸ್ ಮಾಡಿ. ಹಾಗೆ ಈ ವಿಡಿಯೋವನ್ನು ಹೆಚ್ಚು ರೈತರಿಗೆ ಶೇರ್ ಮಾಡಿ. ಧನ್ಯವಾದಗಳು.